ಹರಿ ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಇದೆ. ಕತ್ತಲೆಯಿಂದ ಮುಕ್ತರಾಗುವುದಕ್ಕಾಗಿ ಜನರು ದೀಪವನ್ನು ಬೆಳಗುತ್ತಾರೆ. ಸರಿಯಾದ ರೀತಿಯಲ್ಲಿ ನಾವು ದೀಪವನ್ನು ಬೆಳಗುವುದು ಹೇಗೆ? ಪ್ರತಿನಿತ್ಯ ದೀಪ ಬೆಳಗುವುದರ ಅಥವಾ ದೀಪವನ್ನು ಹಚ್ಚಿಡುವುದರ ಪ್ರಯೋಜನಗಳು ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಅನುಕೂಲ ಅನಿಸಿದ್ರೆ ಖಂಡಿತ ಸಪೋರ್ಟ್ ಮಾಡಿ, ಹಂಗೆ ಶೇರ್ ಮಾಡಿ. ನಾವು ದೀಪಗಳನ್ನು ಬೆಳಗೋದಕ್ಕೆ ಸಾಕಷ್ಟು ಸಂಪ್ರದಾಯಗಳು ಇದೆ. ದೀಪಾವಳಿ ಹಬ್ಬದ ದಿನದಂದು ಮಾತ್ರವಲ್ಲ, ಪ್ರತಿಯೊಂದು ದಿನವೂ ನಾವು ಮನೆಯಲ್ಲಿ ದೇವರಿಗೆ ದೀಪವನ್ನು ಬೆಳಗುತ್ತೇವೆ. ದೀಪಗಳ ಬೆಳಕು ಆಕಾಶ ಭೂಮಿ ಎರಡನ್ನೂ ಪ್ರಕಾಶಮಾನವಾಗಿ ಮಾಡುತ್ತದೆ. ದೀಪವನ್ನು ಬೆಳಗಿಸುವ ಮೂಲಕ ಮನೆಯನ್ನು ಬೆಳಗಿಸುವುದು ಮಾತ್ರವಲ್ಲ, ಬೆಳಕಿನಿಂದ ಕತ್ತಲೆಯನ್ನು ಕೂಡ ದೂರ ಮಾಡಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪವನ್ನು ಬೆಳಗಿಸುವುದು ಮಹತ್ತರವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ದೀಪವು ಕೇವಲ ಬೆಳಕಿನ ಸಾಧನವಲ್ಲ, ಆದರೆ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ತಿಳಿಸುವ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ದೀಪಗಳನ್ನು ಬೆಳಗಿಸುವುದರ ಮಹತ್ವವೇನು ಮತ್ತು ಶಾಸ್ತ್ರದಲ್ಲಿ ದೀಪವನ್ನು ಬೆಳಗುವುದರ ಪ್ರಯೋಜನವೇನು ಅಂತ ನೋಡೋಣ ಬನ್ನಿ. ಋಗ್ವೇದದಲ್ಲಿ ದೀಪದ ಮಹತ್ವ ಏನಂದ್ರೆ, ಪ್ರತಿಯೊಂದು ಧಾರ್ಮಿಕ ಆಚರಣೆಯು ದೀಪವನ್ನು ಬೆಳಗುವುದರ ಮೂಲಕ ಪ್ರಾರಂಭವಾಗುತ್ತದೆ. ಇದರಲ್ಲಿ ದೀಪವನ್ನು ದೇವರು ಮತ್ತು ಭಕ್ತನ ನಡುವಿನ ಸಂವಹನದ ಮಾಧ್ಯಮವೆಂದು ಪರಿಗಣಿಸಲಾಗುತ್ತದೆ. ಅಗ್ನಿದೇವನನ್ನು ಸಂಕೇತಿಸುವ ದೀಪವು ಭಕ್ತನ ಭಾವನೆಗಳನ್ನು ಮತ್ತು ಆಸೆಗಳನ್ನು ದೇವರಿಗೆ ತಲುಪಿಸುತ್ತದೆ ಎಂದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಅಗ್ನಿದೇವ, ನಿಮ್ಮ ಮಾರ್ಗವು ಹೋಗೆ ಮತ್ತು ಕಷ್ಟಕರವಾಗಿದ್ದರೂ ನೀವು ಕಾಣಿಸಿಕೊಂಡ ತಕ್ಷಣ ಕತ್ತಲೆಯು ಸ್ವಯಂಚಾಲಿತವಾಗಿ ಕಣ್ಮರೆಯಾಗುತ್ತದೆ. ನಾವು ಶುಭ ಮತ್ತು ಮಂಗಲಕರ ಸಮಯದಲ್ಲಿ ಕಡ್ಡಾಯವಾಗಿ ದೀಪವನ್ನು ಬೆಳಗಿಸುವ ಮೂಲಕ ದೇವರ ಪೂಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ ಅಂತ ಅರ್ಥ. ಮನಸ್ಸಿನ ಕತ್ತಲನ್ನು ದೂರ ಮಾಡುವುದು ಇನ್ನೊಂದು. ದೀಪದ ಬೆಳಗಿನಿಂದ ನಾವು ನಮ್ಮ ಜೀವನದ ಪ್ರತಿಯೊಂದು ಅಂಧಕಾರವನ್ನು ದೂರ ಮಾಡಬಹುದು. ಭೂಮಿ, ಆಕಾಶ, ಪಾತಾಳ ಲೋಕ, ಈ ಮೂರು ಲೋಕಗಳಲ್ಲಿನ ಕತ್ತಲೆಯನ್ನು ಹೋಗಲಾಡಿಸುವ ಶಕ್ತಿ ದೀಪದ ಬೆಳಕಿದೆ. ದೀಪಕ್ಕೆ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುವ ಶಕ್ತಿ ಇದೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆಯು ಅನುಕ್ರಮವಾಗಿ ಮಾನವ ಜೀವನದ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯವನ್ನು ಪ್ರತಿನಿಧಿಸುವ ಮೂಲಕ ಈ ಮೂರು ಅವಧಿಯಲ್ಲಿ ದೀಪವು ಅವನ ಕತ್ತಲೆಯನ್ನು ದೂರ ಮಾಡುತ್ತದೆ. ಯಾವ ಕಾರಣಕ್ಕಾಗಿ ದೀಪ ಹಚ್ಚಿಡಬೇಕು ಅಂದ್ರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಮ್ಮ ಮನೆಯ ಯಾವುದೇ ಮೂಲೆಯೂ ಕತ್ತಲೆಯಿಂದ ಕೂಡಿರಬಾರದು. ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಬೆಳಕು ತುಂಬಿರಬೇಕು. ದೀಪದಲ್ಲಿ ಹಬ್ಬದ ಬೆಳಕು ನಮಗೆ ಕಾಣಿಸಬೇಕು. ದೀಪಾವಳಿ ಹಬ್ಬದ ದಿನದಂದು ಮಾತ್ರವಲ್ಲದೆ ಪ್ರತಿದಿನ ರಾತ್ರಿ ನಾವು ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿಡಬೇಕು. ಆದರೆ ಕಡ್ಡಾಯವಾಗಿ ಮುಸ್ಸಂಜೆಯಾಗುತ್ತಂತೆ ಮನೆಯ ದೇವರ ಕೊನೆಯಲ್ಲಿ, ತುಳಸಿಯ ಬಳಿ ಹಾಗೂ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ನೀವು ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಮತ್ತು ಮನೆಯನ್ನು ಶುದ್ಧೀಕರಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಅಮಾವಾಸ್ಯ ದಿನ ದೀಪ ಯಾಕೆ ಇಡಬೇಕು ಅಂದ್ರೆ, ದೀಪಾವಳಿ ಹಬ್ಬವೆಂದರೆ ವಿಶೇಷವಾಗಿ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಾರುವ ಹಬ್ಬವಾಗಿದೆ. ಈ ಸಮಯದಲ್ಲಿ ಸೂರ್ಯದೇವನು ಅವನ ಕೆಳಗಿನ ರಾಶಿ ಚಕ್ರವಾದ ತುಲಾ ರಾಶಿಯಲ್ಲಿರುತ್ತಾನೆ. ಇದರಿಂದಾಗಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಕಡಿಮೆ ಪ್ರಮಾಣದಲ್ಲಿ ಬೀಳುತ್ತದೆ. ಋಷಿಗಳ ಪ್ರಕಾರ ಚಂದ್ರ ಮತ್ತು ಸೂರ್ಯನ ನಡುವಿನ ಅಸಮತೋಲನದಿಂದಾಗಿ
ರಾತ್ರಿಯಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವು ಪ್ರಾರಂಭವಾಯಿತು. ಘೋರ ಅಮಾವಾಸ್ಯೆಯಂದು ದೀಪವನ್ನು ಬೆಳಗಿಸುವುದರಿಂದ ವಾತಾವರಣವು ಸಮತೋಲನವಾಗಿರುತ್ತದೆ ಮತ್ತು ಶಕ್ತಿಯು ಸುತ್ತಲೂ ಹರಿಯುತ್ತದೆ. ಕಾರ್ತೀಕ ಮಾಸವನ್ನು ದೀಪಗಳನ್ನು ಬೆಳಗಿಸುವ ಮಾಸವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ದೀಪಗಳ ಮಿನುಗುವಿಕೆಯ ಪ್ರತಿ ಮನೆಯಲ್ಲೂ ಕಂಡು ಬರುತ್ತದೆ. ದೀಪ ಹಚ್ಚಿಡುವ ಸರಿಯಾದ ಸ್ಥಳ ಯಾವುದು ಅಂದ್ರೆ, ನಾವು ದೇವರಿಗೆ ಆಗಿರಬಹುದು ಅಥವಾ ಇನ್ನಿತರ ಕಾರಣಕ್ಕಾಗಿರಬಹುದು, ದೀಪವನ್ನು ಹಚ್ಚಿಡುವಾಗ ಸರಿಯಾದ ದಿಕ್ಕು ಮತ್ತು ಸಮಯವನ್ನು ನೋಡಿಕೊಂಡು ದೀಪವನ್ನು ಹಚ್ಚಿಡಬೇಕು. ಶಾಸ್ತ್ರಗಳ ಪ್ರಕಾರ ಅಕ್ಕಿ, ಹಸುವಿನ ಸಗಣಿ ಅಥವಾ ಲೋಹದಿಂದ ಮಾಡಿದ ಆಸನದ ಮೇಲೆ ದೀಪವನ್ನು ಇಡುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. ಖಾಲಿ ನೆಲದ ಮೇಲೆ ದೀಪವನ್ನು ಹಚ್ಚಿಡಬಾರದು. ದೀಪವನ್ನು ಹಚ್ಚಿಡುವಾಗ ಗೌರವಪೂರ್ವಕವಾಗಿ ದೀಪವನ್ನು ಹಚ್ಚಿಡಬೇಕು. ದೀಪಗಳಿಗೆ ಗೌರವ ನೀಡುವುದು ಎಂದರೆ ದೇವರಿಗೆ ನಾವು ಗೌರವ ತೋರಿಸುತ್ತೇವೆ ಎಂಬುದಾಗಿದೆ. ದೀಪವನ್ನು ಬೆಳಗುವುದರಿಂದ ಮನೆಯ ಕತ್ತಲು ಅಥವಾ ನಮ್ಮ ಸುತ್ತಮುತ್ತಲಿನ ಕತ್ತಲು ದೂರವಾಗುವುದು ಮಾತ್ರವಲ್ಲ, ಮನಸ್ಸಿನಲ್ಲಿ ಅಡಗಿರುವ ಕತ್ತಲೆಯನ್ನು ಇದು ಹೋಗಲಾಡಿಸುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ದೀಪದಲ್ಲಿ ದೀಪ ಹಚ್ಚಿಟ್ಟದರೆ ಅಹಂಕಾರವೂ ಕರಗುತ್ತಂತೆ. ಈ ದೀಪ ಹಚ್ಚೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಂಡಿದ್ದೀವಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.